ಆತನಿಲ್ಲದೆ ಬೇರೆ ನಮಗೆ ಆತ್ಮನ ವರಗಳಿದೆ. ನಮ್ಮನ್ನು ಆತ್ಮದಿಂದ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವ್ರು ನಾವು. ಅಲ್ಲೆಲ್ಲೂಯ್ಯ. ಇನ್ನು ಅನೇಕರು ತೊಳೆಯಲ್ಪಡದೆ ಈ ಲೋಕಯಾತ್ರೆಯಲ್ಲಿ ಓಡ್ತಾ ಇದ್ದಾರೆ. ಒಂದಿನ ಅವರೆಲ್ಲ ತಿರುಗಿ ದೇವರ ರಾಜ್ಯಕ್ಕೆ ಬರುವಂತೆ ನಾವು ಖಂಡಿತವಾಗಿಯೂ ಪ್ರಾರ್ಥನೆ ಮಾಡೋಣ. ಅಲ್ಲೆಲ್ಲೂಯ್ಯ. ಸರಿ, ಓದಂತ ಒಂದು ಕೀರ್ತನೆ ಭಾಗದಲ್ಲಿ ಒಂದು ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. 6ನೇ ವಾಕ್ಯ. நான் கர்த்தரை நோக்கி நீர் என் தேவன் என்றேன். கர்த்தாவே என் விண்ணப்பங்களின் சத்தத்துக்கு செவி கொடும். என் விண்ணப்பத்தின் சப்தத்துக்கு செவி கொடும். ನಾನು ಯೆಹೋವನಿಗೆ ನೀನೇ ನನ್ನ ದೇವರು. ಯೆಹೋವನೇ ನನ್ನ ವಿಜ್ಞಾಪನೆಗೆ ಕಿವಿಗೊಡು. ಅಲ್ಲೆಲ್ಲೂಯ್ಯ. ಇಲ್ಲಿ ದಾವೀದನ ಕೀರ್ತನೆ ನೋಡ್ತೇವೆ. ಅದ್ರ ವಿಜ್ಞಾಪನೆಗೆ ಕಿವಿಗೊಡುವಂತ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗೆ ನೀವೇನು ಕೊಡ್ಬೇಕಂತೆ? ಕಿವಿ ಕೊಡ್ಬೇಕು. ತಮಿಳನ್ನ சொல்லுமா? என் விண்ணப்பத்தின் சத்தத்திற்கு செவி கொடு, ಕಿವಿ ಕೊಡು ಅಂತ. ಅಲ್ಲೆಲ್ಲೂಯ್ಯ. ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು. ಯಾಕಂದ್ರೆ ಆತನ ಕೈ ಮೋಟು ಕೈ ಅಲ್ಲ, ಕಾಣಲಾರದಂತೆ ಕುರುಡಲ್ಲ, ಕೇಳಲಾರದಂತೆ ಕಿವುಡು ಅಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಜೀವ ಸ್ವರೂಪನಾದ ದೇವರನ್ನ ನಾವು ಆರಾಧಿಸ್ತಾ ಇರೋದ್ರಿಂದ ದಾವೀದನು ಹೇಳ್ತಾನೆ, ಅಪ್ಪ ನೀನೇ ನನ್ನ ದೇವರು, ಯೆಹೋವನೇ ನನ್ನ ವಿಜ್ಞಾಪನೆಗೆ ಕಿವು. ನಾನೇನು ಪ್ರಾರ್ಥನೆ ಮಾಡ್ತೀನೋ ಅದನ್ನು ನನಗೆ ನೆರವೇರಿಸು. நான் இன்னும் ஜபத்தில் கேட்குறனோ அதை ನೆರವೇರ್ತುங்க, செவி கொடுங்க. ಅಲ್ಲೆಲ್ಲೂಯ್ಯ. ಯಾಕಂದರೆ ದಾವೀದನ ಜೀವನದಲ್ಲಿ ನಾವು ನೋಡುವಾಗ ಆತನ ದೇವರನ್ನು ಎಡಕ್ಕೋ ಬಲಕ್ಕೋ ಬಿಟ್ಟು ಹಿಂಜಾರಿ ಹೋಗಲಿಲ್ಲ, ಎಡಕ್ಕಾಗಲಿ ಹೋಗಲಿಲ್ಲ, ಬಲಕ್ಕಾಗಲಿ ಹೋಗಲಿಲ್ಲ. ಒಂದೇ ಒಂದು ತಪ್ಪಿಬಿಟ್ಟು ಅವನ ಜೀವನದಲ್ಲಿ ಮತ್ಯಾವುದೇ ಮಾಡದಂತೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ದಂಡನೆ ಅನುಭವಿಸಿ ಅದರ ಪೂರ್ಣ ಬಿಡುಗಡೆ ಹೊಂದಿ ದೇವರ ಮಹಿಮೆಗಾಗಿ ಆತನ ಜೀವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. ಯಾಕಂದರೆ ದಾವೀದನು ತನ್ನಿಷ್ಟದಂತೆ ನಡೆಯದೆ ದೇವರ ಚಿತ್ತಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಪ್ಪ. ದೇವರ ಚಿತ್ತಕ್ಕೆ ಅಲ್ಲೆಲ್ಲೂಯ್ಯ ವಿಧೇಯನಾಗಲು ಬಯಸ್ತಿದ್ನಂತೆ. ದೇವರು ಏನು ಹೇಳ್ತಾರೋ ಅದಕ್ಕೆ ನಾನು ವಿಧೇಯನಾಗ್ತೇನೆ. ಆತನು ಏನು ಹೇಳ್ತಾರೋ ಅದಕ್ಕೆ ನಾನು ಕೇಳ್ತೇನೆ. ಆತನು ಏನು ಹೇಳ್ತಾರೋ ಅದನ್ನೇ ನಾನು ಕೇಳುವನೆಂಬುದಾಗಿ ಆತನು ದೇವರ ಚಿತ್ತವನ್ನು ಎದುರು ನೋಡ್ತಾ ಇದ್ದನು. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ಹೇಳ್ತಾರೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ. ಹೌದು ತಾನೆ? ನೋಡ್ರಿ, ದಾವೀದನಿಗೆ ಯೇಸುವಿನ ರಕ್ತ ಚೆಲ್ಲಿಲ್ಲ. ದಾವೀದನಿಗೋಸ್ಕರ ಕಲ್ವಾರಿ ಶಿಲ್ಬೆಯಲ್ಲಿ ಜಡಿಯಲ್ಪಡಲಿಲ್ಲ. ದಾವೀದನಿಗೋಸ್ಕರ ಅಲ್ಲೆಲ್ಲೂಯ್ಯ ವಿಜ್ಞಾಪನೆ ಮಾಡಲಿಲ್ಲ. ದಾವೀದನಿಗೋಸ್ಕರ ಯೇಸುವನ್ನು ಮಾಡೇ ಇಲ್ಲ. ಅಲ್ಲೆಲ್ಲೂಯ್ಯ. ಇವಾಗ ಅವ್ರು ಹೇಳ್ತಾರೆ, ದಾವೀದನ ನನ್ನ ಹೃದಯಕ್ಕೆ ಒಪ್ಪುವಂಥವನು. ಇವಾಗ ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಪರಿಶುದ್ಧರಾಗಿ ನಮ್ಮ ಪಾಪದಿಂದೆಲ್ಲ ಬಿಡುಗಡೆ ಮಾಡಿ ನಮ್ಮನ್ನು ಪರಿಶುದ್ಧ ಮಾಡಿ ನಮ್ಮನ್ನು ದೇವರ ಮಗನಾಗುವಂತೆ ಅಲ್ಲೆಲ್ಲೂಯ್ಯ ತನ್ನ ಸ್ನೇಹಿತನಾಗಿ ಸ್ವಕೀಯ ಜನರಾಗಿ ದೇವರ ಮಕ್ಕಳಾಗಿ ನಮ್ಮನ್ನು ಆವರಿಸಿಕೊಂಡಿರುವಂತಾಗ ನಾವು ಆತನ ಚಿತ್ತದಂತೆ ನಡೆಯುವುದಕ್ಕೆ ಎಷ್ಟೋ ಸಲ ಹಿಂಜಾರ್ತೀವಿ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಮಾತು ಕೇಳಿದ್ದೀವಿ ಯಾವತ್ತಾದ್ರೂ ದೇವ್ರ ಮಾತನ್ನು? ಯಾವಾಗ ನಮಗೆ ನೋವು ಬರುತ್ತೋ ಆವಾಗಲೇ ದೇವ್ರ ಮಾತು ಕೇಳೋದು. ನಮಗೆ ಯಾವಾಗ ಹಿಂಸೆ ಬರುತ್ತೋ, ಸಂಕಟ ಬರುತ್ತೋ ಆವಾಗಲೇ ದೇವರನ್ನು ಹುಡುಕೋದು. ಅಲ್ಲೆಲ್ಲೂಯ್ಯ. ಸುಮ್ಮನೆ ಆದ್ರೂ ಸೊಂಟ ನೋವು ಬಂದಲ್ಲಿ ನೋಡ್ರಿ, ಸೋತ್ರಪ್ಪ ಯಾಕೋ ಸೊಂಟ ನೋಡ್ತಿದ್ದಪ್ಪ, ಏನೇನೋ ಕನಸುಗಳು, ಸೊಂಟ ಬಿದ್ದೋಗ್ಬಿಡುತ್ತಾ, ನಡೆಯೋಕ್ಕಾಗಲ್ವಾ, ಹಂಗೆ ದೇಗ್ತಾ ಇರ್ತೀನ, ಕಾಲಲ್ಲೇ ನಡೆಯೋಕ್ಕಾಗದೆ ಹೋಗ್ತೀನ, ಏನೇನೋ ಭಯ, ಏನೇನೋ ಆಲೋಚನೆ, ಏನೇನೋ ನಡುಕ. ಆವಾಗ ಪ್ರಾರ್ಥನೆ ಜಾಸ್ತಿ, ಅಪ್ಪ ಏನಾದರೂ ಮಾಡು, ಈ ಸೊಂಟ ನೋವಿಂದ ನನಗೆ ಬಿಡುಗಡೆ ಕೊಟ್ಬಿಡು, ಇಲ್ಲಾಂದರೆ ಸೊಂಟ ಬಿದ್ದೋಗ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ಭಯ. ಅಲ್ಲೆಲ್ಲೂಯ್ಯ. ಯಾವಾಗ ನಾವು ದೇವರನ್ನು ಹುಡುಕ್ತೇವೆ ಅಂದರೆ ನಮಗೇನಾದರೂ ಒಂದು ಸಮಸ್ಯೆ ಬಂದಾಗಲೇ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಅದರಿಂದ ನಾವು ದೇವರ ಚಿತ್ತದಂತೆ ನಡೆದುಕೊಳ್ಬೇಕು ಅಂಥೇಳಿ ದಾವೀದನು ಯಾವಾಗಲೂ ದೇವರ ಚಿತ್ತದಂತೆ ನಡೆದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. 143ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಓದು, 10ನೇ ವಾಕ್ಯನ ಓದೋಣ.
உமக்கு பிரியமானதை செய்ய எனக்கு போதித்தருளும். உமக்கு பிரியமானதை செய்ய எனக்கு போதித்தருளும். நீரே என் தேவன். நீரே என் தேவன். உம்முடைய நல்ல ஆவி என்னை செம்மையான வழியிலே நடத்துவாராக. நல்ல ஆவியான என்னை செம்மையான வழியில ನಡೆಸುವಾರಾಗ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಆ ವಾಕ್ಯ ಪ್ರಾರಂಭದಲ್ಲಿ ಇರುತ್ತೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ಅವನ ಪ್ರಾರ್ಥನೆ ನೋಡ್ರಿ, அவன் ஜபத்தை என்ன பண்ற சொல்லுங்க. உமக்கு பிரியமானது செய்ய எனக்கு போதிச்சுப்பா. உனக்கு என்ன நான் செய்தா உன் சந்தோஷப்படுவேன், நான் என்ன செய்தா ನೀ ಪ್ರಿಯಪಡುವೆ. ಹಲ್ಲೆಲೂಯಾ. ನೋಡ್ರಿ, ನಾವು ದೇವರ ಹತ್ರ ದಾವೀದನು ಪ್ರಾರ್ಥನೆ ಮಾಡ್ತಾನೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನಿನ್ನ ಇಷ್ಟ ಏನಿದೆ, ಹಲ್ಲೆಲೂಯಾ. ನಾನು ಏನು ಮಾಡಿದ್ರೆ ನೀನು ಸಂತೋಷ ಪಡ್ತೀಯ, ನಾ ಹೇಗೆ ನಡ್ಕೊಂಡ್ರೆ ನೀನು ಸಂತೋಷ ಪಡ್ತೀಯ. ನೋಡ್ರಿ, ನಮ್ಮ ಇಷ್ಟದಂತೆ ನಾವು ನಡೀತೇವೆ. ಹಲ್ಲೆಲೂಯಾ ಹೇಳ್ರಿ. ಎಷ್ಟೋ ಸಲ ನೋಡ್ರಿ, ನಾವು ಯಾವುದೋ ಒಂದು ವಿಷಯಕ್ಕೆ ಪ್ರಾರ್ಥನೆನೂ ಮಾಡಲ್ಲ, ಏನು ಮಾಡಬೇಕಾದ್ರೆ ನಮ್ಮ ಇಷ್ಟದಂತೆ ಮಾಡೋದಕ್ಕೆ ಪ್ರಯಾಸ ಪಡ್ತೇವೆ. ನಮ್ಮ ಆಲೋಚನೆ, ನಮ್ಮ ಹಣಬಲ, ನಮ್ಮ ಜನಬಲದಲ್ಲೇ ನಾವು ನಡೀತಾ ಇರ್ತೇವೆ. ಅದರಲ್ಲಿ ಭಕ್ತನು ನೋಡ್ರಿ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನಗೆ ಕಲಿಸ್ಕೊಡಪ್ಪ, ನೀನೇನು ಇಷ್ಟಪಡ್ತೀಯ, ನಿನ್ನ ಚಿತ್ತ ಏನು, ನಾನೇನು ಮಾಡಬೇಕು, ನಾನು ಹೆಂಗೆ ನಡಿಬೇಕು, ನಾನು ಹೆಂಗೆ ಜೀವಿಸ್ಬೇಕು, ನಾನು ಹೆಂಗೆ ಮಾತಾಡಬೇಕು, ನಾನು ಹೆಂಗೆ ನೋಡಬೇಕು, ನಾನು ಹೆಂಗಿದ್ರೆ ಹಲ್ಲೆಲೂಯಾ ನೀನು ಸಂತೋಷ ಪಡ್ತೀಯ. ನಾನು ಎಪ್ಪಡಿ ನಡೆದ ನೀ ಸಂತೋಷ ಪಡುವ. ಹಲ್ಲೆಲೂಯಾ. ನಾವು ಯಾರನ್ನು ಸಂತೋಷ ಪಡಿಸ್ತಾ ಇದ್ದೇವೆ? ದಾವೀದನು ದೇವರನ್ನು ಸಂತೋಷ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳ್ರಿ. ಯಾಕಂದರೆ ನಾವು ಮನುಷ್ಯನ ಮೆಚ್ಚಿಸೋದಕ್ಕೆ ಪ್ರಯಾಸ ಪಡ್ತೇವೆ. ಗಂಡ ಹೆಂಡತಿಯನ್ನು ಹೆಂಗೆ ಮೆಚ್ಚಿಸೋದಂತ ಗಂಡ ಪ್ರಯತ್ನ ಪಡ್ತಾನೆ. ಹೆಂಡತಿ ನನ್ನ ಗಂಡನಿಗೆ ಹೆಂಗೆ ನಡ್ಕೊಂಡ್ರೆ ನನ್ನ ಗಂಡ ನನ್ನ ಮೇಲೆ ಇಷ್ಟಪಡ್ತಾರೆ, ಸಂತೋಷ ಪಡ್ತಾರೆ ಅಂತೇಳಿ ಹೆಂಡತಿ ತನ್ನ ಗಂಡನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ. ಆದರೆ ಇಲ್ಲಿ ದೇವರು ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಯಾರೂ ಆಲೋಚನೆ ಮಾಡೋದಿಲ್ಲ. ಏನು ನಡೆದ್ರೆ, ನಾನು ಏನು ಮಾತಾಡಿದ್ರೆ, ನಾನು ಹೆಂಗೆ ಜೀವಿಸಿದ್ರೆ ಸ್ವಾಮಿ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ನನ್ನ ದೇವರೇ ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮವು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸು ಎಂಬುದಾಗಿ. செம்மையான வழியில் எப்போ நீ கர்த்தருடைய சித்தத்தின் பிரகாரம் நீ நடுக்கிறியோ அப்பதான் அந்த செம்மையான வழியில் ಹಲ್ಲೆಲೂಯಾ ಮಟ್ಟ ನೆಲದಲ್ಲಿ ಮಟ್ಟವಾಗಿರುವಂಥ ಸಮಭೂಮಿಯಾಗಿರುವಂಥ ಅಂದ್ರಲ್ಲಿ ಕನ್ನಡದಲ್ಲಿ ನೋಡ್ತೇವೆ, ಆದರೆ ತಮಿಳಲ್ಲಿ ಭಾರಿ ಚೆನ್ನಾಗಿ ಹೇಳಲ್ಪಟ್ಟಿದೆ ಸೆಮ್ಮೆಯಾನ ವಳಿ. ಅಂದರೆ ಆ ಸೆಮ್ಮೆ ಅಂದರೆ ಅದು ಎಲ್ಲ ಆಶೀರ್ವಾದ ತುಂಬಿದಂಥ ಒಂದು ದಾರಿ. ಅಲ್ಲೆಲ್ಲ ಹೇಳ್ರಿ, ಎಲ್ಲದಿಂದ ನಮ್ಮನ್ನು ತುಂಬಿಸಿದಂಥ ಸೆಮ್ಮೆ ಅಂದರೆ ನೀರಿನಿಲ್ಲದೆ ಆಹಾರಕ್ಕೂ ಅನ್ನಕ್ಕೂ ಬಟ್ಟೆಗೂ ಕೊರತೆ ಇಲ್ಲದಂಥ ಸೆಮ್ಮೆಯಾನ ವಳಿಯಲ್ಲಿ ಸಮೃದ್ಧಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸುವ ಆತನು. ಯಾವಾಗ ಆತನ ಚಿತ್ತದಂತೆ ನಡೆಯುವಾಗ, ಅದರಿಂದನೇ ದಾವೀದನು ಏನೇ ಮಾಡೋಕ್ಕಾದರೂ ದೇವರ ಚಿತ್ತವನ್ನು ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಆತನ ಚಿತ್ತವನ್ನು ಎದುರು ನೋಡ್ತಾ ಇದ್ದಾನೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದಕ್ಕೆ ನನಗೆ, ನಾವು ಹಂಗೆ ಪ್ರಾರ್ಥನೆ ಮಾಡೋ, ಅಪ್ಪ ನಿನ್ನ ಚಿತ್ತ ಏನಿದೋ ಅದ್ರ ಪ್ರಕಾರ ನನ್ನನ್ನು ನಡೆಸಪ್ಪ, ನನ್ನೊಟ್ಟಿಗೆ ಮಾತನಾಡಪ್ಪ, என்னோடு பேசு. நீ பேசுகிற தெய்வம் இல்லையா? நீ பேசுகிறவர் அல்லவா? நான் எப்படி இருந்தால் என்கிட்ட பேசுவேன், ನಾನು ಹೇಗಿದ್ರೆ ನನ್ನೊಟ್ಟಿಗೆ ಮಾತನಾಡ್ತೀಯ, ನಾನು ಹೆಂಗೆ ಜೀವಿಸಿದ್ರೆ ನನ್ನೊಟ್ಟಿಗೆ ಮಾತನಾಡ್ತೀಯ. ಅನೇಕರ ಜೊತೆಗೆ ಮಾತಾಡ್ತಿದ್ದೀರ, ನಮ್ಮ ಹತ್ರ ಯಾಕೆ ಮಾತಾಡ್ತಿಲ್ಲ? ಆ ದಾಹ ನಮ್ಮಲ್ಲಿ ಬರಬೇಕು. ನನ್ನೊಟ್ಟಿಗೆ ಮಾತನಾಡಿ ಏಸಪ್ಪ, என்னோடு பேசுங்கப்பா ஏசப்பா, நான் நடக்க வேண்டிய வழி எனக்கு சொல்லுப்பா, நான் எப்படி நடந்தா அந்த ಪರಲೋಕத்துக்கு வர முடியும், ನಾನು ಹೇಗೆ ನಡೆದ್ರೆ ಆ ಸ್ವರ್ಗ ರಾಜ್ಯಕ್ಕೆ, ಆ ದೇವರ ರಾಜ್ಯಕ್ಕೆ ನಾ ಬರಲಿಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಅದು ದಾವೀದನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ನು. ಯಾಕಂದರೆ ದೇವರ ಚಿತ್ತದಲ್ಲದೆ ನಾವು ನಡೆದ್ರೆ ಎಲ್ಲವೂ ವ್ಯರ್ಥ ಎಂಬುದಾಗಿ.
ದೇವರ ಚಿತ್ತ ಇಲ್ದಂಗೆ ನಡೆದ್ರೆ ಎಲ್ಲವೂ ಏನೂ இல்லைன்ற உமக்கு பிரியமானதை செய்ய எனக்கு போதித்தரணும். உனக்கு பிரியமா இருக்கிறதா நான் செய்யணும். ಆಂಡವರಿಗೆ ಎದು ಪ್ರಿಯಮೋ ಅದಾನ ಅಂಶ. ಅಲ್ಲೆಲ್ಲೂಯ. ನಿನ್ನ ಚಿತ್ತದಂತೆ ನನ್ನ ನಡೆದು ಕಳಿಸಪ್ಪ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅಲ್ಲೆಲ್ಲೂ ಹೇಳ್ರಿ ಅಲ್ಲೆಲ್ಲೂಯ. ಯಾಕಂದರೆ ಆತನ ಚಿತ್ತವಿಲ್ಲದೆ ನಾನು ನಡೆಯೋದಕ್ಕೆ ಹೋದರೆ ಅದೆಲ್ಲ ವ್ಯರ್ಥವಾಗುತ್ತೆ, ಎಲ್ಲವೂ ಗಲಿಬಿಲಿ ಆಗುತ್ತೆ. ಅದರಿಂದ ಕೀರ್ತನೆ 23ನೇ ಕೀರ್ತನೆಯಲ್ಲಿ 3ನೇ ವಾಕ್ಯವನ್ನು ಓದೋಣ. 23:3. அவர் என் ஆத்துமாவை தேற்றி தம்முடைய நாமத்தின் நிமித்தம் என்னை நீதியின் பாதைகளில் நடத்துகிறார். ஆமென். என் ஆத்துமாவை தேற்றி என்னை நீதியின் பாதையில் நடத்துகிறார். எப்போ எப்போ அவருக்கு பிரியமா செய்யும் போதுதான். அல்லேಲೂಯಾ. ಕನ್ನಡದಲ್ಲಿ ಓದಿದ್ರೆ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಯಾವಾಗ ಆತನ ಚಿತ್ತದಂತೆ ಆತನು ಏನು ಇಷ್ಟಪಡ್ತಾರೋ ಅದ್ರ ಪ್ರಕಾರ ನಡೆಯುವಾಗ ಆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ನೀತಿಯ ಅಲ್ಲೆಲೂಯಾ ಯಾವ ಮಾರ್ಗದಲ್ಲಂತೆ ನೀತಿಯ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬ ಆ ಜೀವ ಮಾರ್ಗದಲ್ಲಿ, ಆ ನೀತಿಯ ಮಾರ್ಗದಲ್ಲಿ, ಆ ಪರಿಶುದ್ಧ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಯಾವಾಗ ಆತನ ಚಿತ್ತದಂತೆ ನಾವು ನಡೆಯುವಾಗ, ಆತನ ಚಿತ್ತದಂತೆ ನಾವು ಜೀವಿಸುವಾಗ. ಅಲ್ಲೆಲ್ಲೂಯ. ಯಾಕಂದರೆ ದೇವರ ಚಿತ್ತದಂತೆ ನಡೆಯುವಾಗಲೇ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ನಾವು ನೋಡಲಿಕ್ಕಾಗತ್ತೆ. ಅದೇ ಕೀರ್ತನೆ 25ನೇ ಅಧ್ಯಾಯದಲ್ಲಿ 4-5 2 ವಾಕ್ಯವನ್ನು ಓದೋಣ. கர்த்தாவே உம்முடைய வழிகளை எனக்கு தெரிவியும், உம்முடைய வழிகளை எனக்கு தெரிவியும், உம்முடைய பாதைகளை எனக்கு போதித்தருளும், உம்முடைய பாதைகளை எனக்கு போதித்தருளும், உம்முடைய சத்தியத்திலே என்னை நடத்தி, உம்முடைய சத்தியத்திலே என்னை நடத்தி, என்னை போதித்தருளும், என்னை போதித்தருளும். நீரே என் இரட்சிப்பின் தேவன், நீரே என் இரட்சிப்பின் தேவன். உம்மை நோக்கி நாள் முழுதும் காத்திருக்கிறேன், உம்மை நோக்கி நாள் முழுதும் காத்திருக்கிறேன். ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಆಮೆನ್. ಹಲ್ಲೆಲೂಯಾ. ನಿನ್ನ ಮಾರ್ಗವನ್ನ ಅಲ್ಲೆಲೂಯಾ. ಯಾವಾಗ ದೇವರು ಆತನ ಮಾರ್ಗವಲ್ಲದೆ, ಆತನ ಚಿತ್ತವಿಲ್ಲದೆ ನಾವು ನಡೆಯೋದ್ರಿಂದ ಅದು ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದನೇ ಯೆಹೋವನೇ ನಿನ್ನ ಮಾರ್ಗವನ್ನ ಅವ್ರು ತಿಳಿಸೋ ಮಾರ್ಗದಲ್ಲಿ ನಾವು ನಡೆಯಬೇಕು. ಅದು ದಾವೀದನ ಭಾರಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ರು. ಅದರಿಂದನೇ ತಂದೆಯಾದ ದೇವ್ರು ಹೇಳ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯರು. ಇವಾಗ ಸ್ವಾಮಿ ನಮಗೆ ಹೇಳ್ಬೇಕಲ್ಲ, ನನಗೆ ಒಪ್ಪುವಂಥ ಮಕ್ಕಳಪ್ಪ, ನನ್ನ ಮಗಳು, ನನ್ನ ಮಗ, ನನಗೆ ಒಪ್ಪುವಂಥ ಮಗಳು ಎಂಬುದಾಗಿ. ಅದರಿಂದ ಹೇಳ್ತಾರೆ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯಲ್ಲಿ ಓದಮ್ಮ, ನೀನು ಒಪ್ಪುವ ದಾರಿಯನ್ನು ತೋರಿಸು. ಆಮೇಲೆ ದೇವರಿಗೆ ಒಪ್ಪುವಂತ ದಾರಿಯಲ್ಲಿ ನಾನು ನಡಿಬೇಕಂತ ದಾವೀದನ ಆಸೆ. ஆண்டவர் உனக்கு ஒப்பான வழியில் நான் நடக்கணும்ப்பா. என் வழி தனி வழி, என் வழி பாலாக போகிற வழி, என் வழி ಪಾಪத்தின் வழி, ನನ್ನ ಮಾರ್ಗ ಪಾಪದ್ದು, ನನ್ನ ಆಲೋಚನೆಗಳು ಪಾಪದ್ದು, ನಾನು ನಡೆಯುವಂಥ ಜೀವಿತ ಪಾಪ ಮಾರ್ಗದಲ್ಲಿ. ಆದರೆ ನೀನು ಒಪ್ಪುವಂಥ ದಾರಿಯನ್ನು, ಎಂಥ ಪ್ರಾರ್ಥನೆ ನೋಡ್ರಿ ಅವ್ರದ್ದು. ಎಲ್ಲಿಲೂಯ, ಎಂಥ ಪ್ರಾರ್ಥನೆ ನೋಡ್ರಿ. ನೀನು ಒಪ್ಪುವ ದಾರಿಯನ್ನು ನೀನು ತೋರಿಸಪ್ಪ, ನೀನು ಒಪ್ಪುವಂಥ ಮಾರ್ಗವನ್ನು, ನಾನು ಈ ದಾರಿಯನ್ನು ತೋರಿಸುವುದಾಗಿ ದಾವೀದನು ದೇವರ ಹತ್ರ ಬೇಡ್ತಾ ಇದ್ದಾನೆ. ಯಾಕಂದರೆ ತನ್ನ ಚಿತ್ತ ಅಲ್ಲ, ತನ್ನ ಇಷ್ಟದಂತೆ ಯೋಚನೆ ಮಾಡ್ತಲ್ಲ, ದೇವರ ಚಿತ್ತವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯಲ್ಲಿ ನನಗೆ ತೋರಿಸು. ಯಾಕಂದರೆ ನಾನು ನಡಿಬೇಕು, ನಾನು ನಿನ್ನ ಚಿತ್ತದಂತೆ ನಡಿಬೇಕು, ನಾನು ನಿನ್ನ ಮಗನಾಗೇ ಇರಬೇಕು, ನಾನು ನಿನ್ನ ಮಗಳಾಗೇ ಇರಬೇಕು. ಅದರಿಂದ ನಮ್ಮ ಆಲೋಚನೆಗಳು, ನಮ್ಮ ದಾರಿಗಳು, ನಮ್ಮ ಮಾರ್ಗಗಳು ನಿನ್ನನ್ನು ಸಂತೋಷಪಡಿಸೋದಿಲ್ಲ. ಹಲ್ಲೆಲೂಯ. ನೀನು ಒಪ್ಪುವಂಥ ದಾರಿಯಲ್ಲಿ ನಡೆದ್ರೆ ನೀವು ಸಂತೋಷ ಪಡ್ತೀರ, ಹೌದಾ ಇಲ್ವಾ? ಹಲ್ಲೆಲೂಯ. ಇವಾಗ ಸರಿಯಾದ ರೂಟಲ್ಲಿ ಹೋದರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಾನೆ, ರಾಂಗ್ ರೂಟಲ್ಲಿ ಹೋದರೆ ಏನು ಮಾಡ್ತಾರೆ? ಹಲ್ಲೆಲೂಯ. ಹಿಡಿದು ಫೈನ್ ಹಾಕ್ತಾರೆ, ಬ್ರದರ್ ಹೇಳ್ತಾರೆ, ಫೈನ್ ಹಾಕ್ತಾರೆ ಗೊತ್ತರ.
ಅದೇ ರೀತಿ ದೇವರು ತೋರಿಸಿದಂಥ ದಾರಿಯಲ್ಲಿ ನಡೆಯುವಾಗ ನಮ್ಗೆ ಯಾವ ಫೈನೂ ಇಲ್ಲ, ಯಾವ ಅಡೆನೂ ಇಲ್ಲ, ಯಾವ ತಡೆನೂ ಇಲ್ಲ, ಎಲ್ಲೂ ಸರಾಗವಾಗಿರುತ್ತೆ. ಅದರಿಂದ ನಾನು ಚೆನ್ನಾಗಿ ದಾವಿದನ್ನು ತಿಳ್ಕೊಂಬಿಟ್ಟಿದ್ದು, ನೀನು ಒಪ್ಪೋ ದಾರಿಯಲ್ಲಿ ದಾರಿಯನ್ನು ತೋರಿಸಪ್ಪ. 5ನೇ ವಾಕ್ಯ ಕೇಳುತ್ತೆ, ನಿನ್ನ ಸತ್ಯಾನುಸಾರವಾಗಿ ಸತ್ಯಾನುಸಾರವಾಗಿ. ತಮಿಳ, உம்முடைய சத்தியத்திலே என்னை நடத்தி உம்முடைய சத்தியத்திலே என்னை நடத்தி என்னை போதித்தருளும் என்னை போதித்தருளும். நீரே என் ரட்சிப்பின் தேவன். ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಉಪದೇಶ ಅಪ್ಪ, ನೀನು ಉಪದೇಶ ಮಾಡಪ್ಪ, ಮನುಷ್ಯರು ಉಪದೇಶ ಬೇಡ. ಅಲ್ಲೇಲೂಯ. ಮನುಷ್ಯ ಇವತ್ತು ಒಳ್ಳೇದು ಹೇಳ್ತಾರೆ, ನಾಳೆ ಕೆಟ್ಟದ್ದು ಹೇಳ್ತಾರೆ. ಮನುಷ್ಯ ಇವತ್ತು ನೀನು ಹೇಳೋ ಕಷ್ಟ ನೋಡಿ, ಅಯ್ಯೋ ಹೌದಾ ಹೌದಾ ಅಂತಾರೆ. ನಾಳೆ ದಿವಸ ನಿನಗೆ ಬೇಕಾಗಿರೋರ ಹತ್ರ ನಿನ್ನ ಕತೆ ಎಲ್ಲ ಹೇಳ್ತಾರೆ. ಅವ್ರ ಬಂಡವಾಳ ಏನು ಗೊತ್ತಿಲ್ವಾ, ನೋಡ್ರಿ ಅವ್ರ ಬಂಡವಾಳ ಹೆಂಗಿದೆ ಅಂತೇಳಿ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ಇದನ್ನು ತಿಳ್ಕೊಂಡದ್ರಿಂದ ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶ ಮಾಡು. ನೀವು ಉಪದೇಶ ಮಾಡಿದ್ರೇ ನಾನು ನಡೆಯೋಕ್ಕಾಗೋದು, ನಾನು ನೋಡೋಕ್ಕಾಗೋದು, ನಾನು ತಿರ್ಗಕ್ಕಾಗೋದು. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ನೋಡ್ರಿ, ದಾವೀದನಿಗೆ ಈ ರೀತಿ ಒಂದು ಸಭೆ ಕಟ್ಟಿ ಎಲ್ಲ ಚರ್ಚಿಗೆ ಬರ್ರಿ, ಹಾಡು ಹೇಳೋಣ, ಆರಾಧಿಸೋಣ, ವಾಕ್ಯ ಹಿಂಗೆ ಹೇಳುತ್ತೆ ಅಂತ ದಾವೀದಿಗೆ ಬೋಧಿಸಲಿಲ್ಲ, ಬೋಧನೆ ಮಾಡಲಿಲ್ಲ. ಅಲ್ಲೇಲು ಹೇಳ್ರಿ. ಯಾಕಂದರೆ ತನ್ನನ್ನೇ ಕರ್ತನಿಗೋಸ್ಕರ ಸಮರ್ಪಿಸಿದಂಥ ಒಬ್ಬ ವ್ಯಕ್ತಿ. ಆಲಯಕ್ಕೆ ಹೋಗ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದು, ಬರ್ತಿದ್ರು. ಆದರೆ ಇಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶ ಮಾಡು. ಎಸಪ್ಪ, ನನ್ನೊಟ್ಟಿಗೆ ಮಾತನಾಡು, ನನಗೆ ಉಪದೇಶ ಮಾಡ್ರಿ. ನಾ ಎಲ್ಲಿ ತಪ್ಪಿ ಹೋಗಿದ್ದೇನೋ ನಾನು ತಿದ್ಕೊಳ್ತೇನೆ. ಯಾರು ಹೇಳೋದು, ಯಾರು சொல்றது? எனக்கு உபதேசம் பண்ணுங்க, நான் திருத்திக்கொள்வேன். ಆಮೇನ್. ಯೋಬನು, ಅಲ್ಲೇಲೂಯ. ಯೋಬನ, ನಾನು ಎಲ್ಲಿ ತಪ್ಪು ಹೋಗಿದ್ದ ನನಗೆ ಹೇಳ್ರಿಪ್ಪ, ನನಗೆ ಹೇಳ್ರಿ. ಆದರೆ ದಾವೀದನು ಹೇಳ್ತೇನಪ್ಪ, ನಾನು ಎಲ್ಲಿ ತಪ್ಪು ಹೋಗಿದ್ದು ನನಗೆ ಬೋಧಿಸಪ್ಪ, ನನಗೆ ಹೇಳ್ಕೊಡಪ್ಪ, ನಾನು ನಿನ್ನ ದಾರಿಯಲ್ಲಿ ನಡೀತೇನೆ, ನಾನು ನಿನ್ನ ಮಾರ್ಗದಲ್ಲಿ ನಡೀತೇನೆ. ಅಲ್ಲೇಲೂಯ. ಅದರಿಂದ ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ಯಾವಾಗಲೂ ದೇವರನ್ನೇ ದೃಷ್ಟಿಸಿ ನೋಡುವ ಆತನು. ಯಾರ್ಯಾರು ಆತನ ದೃಷ್ಟಿಸಿ ನೋಡಿದರು ಅವರು ಪ್ರಕಾಶ ಹೊಂದಿದರು, ಅವರ ಮುಖ ಲಜ್ಜೆಗೆಡಲಿಲ್ಲ, ನಾಚಿಕೆ ಪಡಲಿಲ್ಲಂತೆ. ಅದರಿಂದ ನೀನು ಮನುಷ್ಯನ ಮುಖ ನೋಡಿದ್ರೆ ಬಿದ್ದೋಗ್ತೀಯ. ಜೀವ ಸ್ವರೂಪನಾದ ದೇವರನ್ನು ನೋಡುವಾಗ ನಿನ್ನ ಮುಖ ಯಾವಾಗಲೂ ಪ್ರಕಾಶವಾಗಿರುತ್ತೆ. ಅಲ್ಲೇಲು ಹೇಳ್ರಿ, ನಿನ್ನ ಮುಖ லட்சக்கெடுதில்லை. நீ வெக்கப்பட்டு போக மாட்ட. உனக்கு வெக்கம் உண்டாகாது. ஏன்னா நீ பார்க்கறது தெய்வத்தை, ஆண்டவராக இயேசு கிறிஸ்துடைய முகத்தை பார்த்து கொண்டு இருக்கிறாய். அதனால தான் ನೀ ஒரு ಕಾಲಂ வெக்கப்பட்டு போக மாட்ட. ನೀನು ಆತನ ದೃಷ್ಟಿಸಿ ನೋಡೋದ್ರಿಂದ ಒಂದು ಕಾಲವು ನೀನು ನಾಚಿಕೆ ಪಡೋದಿಲ್ಲ, ನಿನ್ನ ಮುಖ ಲಜ್ಜೆಗೆಡೋದಿಲ್ಲ. ಅಲ್ಲೇಲೂಯ. ಅದರಿಂದ ಆತನ ಹೇಳ್ತಾನೆ, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿ உம்மையே எதிர்பார்த்து கொண்டு இருக்கிற. அப்படித்தானம்மா? உம்மை நோக்கி நாள் முழுதும் காத்திருக்கிறேன். உம்மை நோக்கி நாள் முழுதும் காத்திருக்கிறேன். அவரை நோக்கி நாள் முழுவதும். ಅಲ್ಲೇಲೂಯ. ನಾ ದಿನನಿತ್ಯ ಆತನನ್ನು ಕಾಯ್ತಾ ಇರ್ತೇನೆ ಎಂಬುದಾಗಿ. ನೀನೇ ನನ್ನ ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಅಲ್ಲೇಲೂಯ. ಅದರಿಂದ ದಾವೀದನು ಏನೇ ಮಾಡಿದ್ರು ಆತನ ಚಿತ್ತಕ್ಕೆ ವಿರೋಧವಾಗಿ ಮಾಡದೆ ಆತನ ಚಿತ್ತಕ್ಕೆ ವಿಧೇಯನಾಗಲು ಬಯಸ್ತಿದ್ದ. ಹೇಳಪ್ಪ ಹೇಳಪ್ಪ, ದೇವ್ರಿಗೆ ಮಾತಾಡ್ತೇನೆ ಅಂತ ಹೇಳು ಸ್ವಾಮಿ. ನಾನು ಹೆಂಗೆ ನಡೀಲಿ, ನಾನು ಏನು ಮಾತಾಡಲಿ, ನನಗೆ ಬೋಧನೆ ಮಾಡು, ನನಗೆ ತಿಳಿಸು, ನಾನು ನಡಿಬೇಕಾದ ಮಾರ್ಗ ಹೇಳು, ಯಾವ ಮಾರ್ಗದಲ್ಲಿ ಹೋಗಲಿ, ಯಾವ ಥರ ನಡೀಲಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಅಲ್ಲೇಲೂಯ. ಇಕ್ಕಟ್ಟಾದ ಒಂದು ದಾರಿ ಇದೆ, ಅಗಲವಾದ ದಾರಿ ಇದೆ. ಯಾವ ದಾರಿಯಲ್ಲಿ ಹೋಗ್ಲಪ್ಪ, ಯಾವ ದಾರಿಯಲ್ಲಿ ಹೋಗ್ಲಿ ಸ್ವಾಮಿ. ಅಲ್ಲೇಲೂಯ. ಅವ್ರಿಗೆ ಗೊತ್ತು, ಅಗಲ ದಾರಿ ಗೊತ್ತು, ಇಕ್ಕಟ್ಟಾದ ದಾರಿ ಗೊತ್ತು. ಆದರೆ ಅದನ್ನು ಕೇಳೋದು ನೀನು ಒಪ್ಪುವಂಥ ಮಾರ್ಗದಲ್ಲ. ಮುಖೇற்ற வழியில் நான் நடக்க முடியும், எனக்கு கிருபை செய்யுங்க ಅಂತ 119ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಏನು ಹೇಳುತ್ತೆ ನೋಡೋಣ. 119ರಲ್ಲಿ 12ನೇ கர்த்தாவே, நீர் ஸ்தோத்தரிக்கப்பட்டவர், உம்முடைய பிரமாணங்களை எனக்கு போதியும்.
ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನಿನ್ನ ನಿಬಂಧನೆಗಳನ್ನ ನನಗೆ ಕಲಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸ್ತುತಿ ಪಾತ್ರನಾದ ಯೆಹೋವನೇ, ಹೋದ್ರಿ ನಿಮ್ಮ ನಿಬಂಧನೆಗಳನ್ನು ನನಗೆ ನಮಗೆ ಕಲಿಸು. ಕಲಿಸು. ನಿನ್ನ ನಿಬಂಧನೆ, ನಿನ್ನ ಆಜ್ಞೆ ಏನು, ನಿನ್ನ ಚಿತ್ತ ಏನು? ನಿಬಂಧನೆಗಿಂತ ನಿನ್ನ ಚಿತ್ತ ಏನಪ್ಪ? ಅನ್ಯಾಯ ಮಾಡಬೇಡ, ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ದ್ರೋಹ ಮಾಡಬೇಡ, ಇನ್ನೊಬ್ಬರ ಸೊತ್ತಿಗೆ ಆಸೆ ಪಡಬೇಡ. ಹಲ್ಲೆಲೂಯಾ. ನಿನ್ನ ಚಿತ್ತ ಏನು? ನಿನ್ನ ಚಿತ್ತ ಏನಿದೆ? ನೀ ಸ್ತುತಿ ಪಾತ್ರನಾದ ಕರ್ತನೇ, ನಿನ್ನ ನಿಬಂಧನೆಗಳು ನನಗೆ ಕಲಿಸು. ನಿನ್ನ ನಿಬಂಧನೆ ಏನು? ಇದು ಯಾವ್ದು ಮಾಡಬೇಕು, ನಾನು ಯಾವ್ದು ಮಾಡಬಾರ್ದು, ನಾನು ಹೆಂಗೆ ನಡಿಬೇಕು, ಹೆಂಗೆ ನಡಿಬಾರ್ದು, ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡಬಾರ್ದು. ಹಲ್ಲೆಲೂಯಾ. ಅದಕ್ಕೆ ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಬೇಕು. ನೋಡಿ, வார்த்தையால நீதிமான் என்றும் உம்முடைய வார்த்தையால அநீதிமான் என்றும் நியாயம் தீர்க்கப்படும். நீ பேசுகிற ஒவ்வொரு வார்த்தைக்கும் கர்த்தர் கணக்கு கேட்பார். ನೀ ಮಾತಾಡೋ ಒಂದೊಂದು ಮಾತಿಗೂ ದೇವ್ರ ಲೆಕ್ಕ ಕೇಳ್ತಾರೆ. ಹಲ್ಲೆಲೂಯಾ. ನೀ ನೀತಿಯಾಗಿ ಮಾತಾಡೋ ದೇವ್ರ ಸಂತೋಷ. ನೀತಿ ಬಿಟ್ಟು ನೀನು ಮಾತಾಡುವಾಗ ಒಂದೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ, ನ್ಯಾಯ ತೀರ್ಪಿನ ಕಾಲದಲ್ಲಿ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳುತ್ತೆ, ಸ್ತುತಿ ಪಾತ್ರನಾದ ಕರ್ತನೇ, ನಿನ್ನ ನಿಬಂಧನೆಗಳು ನನಗೆ ಕಲಿಸು. ನಿನ್ನ ನಿಬಂಧನೆ ಏನಿದೆಪ್ಪ ನನಗೆ ಹೇಳಪ್ಪ, ನಾನು ನಡೀತೀನಿ. ಹಲ್ಲೆಲೂಯಾ. ನಿನ್ನ ನಿಬಂಧನೆ, ನಿನ್ನ ಆಜ್ಞೆ ಏನು? ನಿನ್ನ ಆಜ್ಞೆ ಏನು? உம்முடைய கற்பனைகள் என்ன? நான் நிறைவேற்றுறேன். அப்போதான் நான் நடக்க முடியும். நீ சொன்னாதான், நீ சொல்லனா என்னால் நடக்க முடியாது. ನೀ ಹೇಳ್ದೆ ಹೋದ್ರೆ ನನಗೇನು ನಡೆಯೋಕ್ಕಾಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಸತ್ಯವೇದ ಕೈಯಲ್ಲಿದ್ದಿಲ್ಲ, ಆದರೆ ನಮ್ಮ ದೇವ್ರ ವಾಕ್ಯ ಕೈಯಲ್ಲಿದೆ. ನಾವು ಓದಿ ಸತ್ಯಗಳನ್ನ ತಿಳ್ಕೊಂಡು ಆತನ ನಿಬಂಧನೆಗಳನ್ನ, ಆತನ ಆಜ್ಞೆಗಳನ್ನು ನಾವು ತಿಳಿದುಕೊಳ್ಳುವರಾಗಿ ಕಂಡ್ರೆ ಹಲ್ಲೆಲೂಯಾ ಭಾರಿ ಒಳ್ಳೆಯದಾಗಿರುತ್ತೆ. ಹಲ್ಲೆಲೂಯಾ. ಅದರಿಂದ ನಾನು ಹೇಳ್ತೇನೆ, ದಾವೀದನ ಇಷ್ಟದಂತೆ ನಡೆಯದೆ ದೇವರ ಇಷ್ಟದಂತೆ, ದೇವರ ಚಿತ್ತದಂತೆ ಆತ ನಡೀತಾ ಬಂದನು ಅಂಥೇಳಿ ದೇವರ ವಾಕ್ಯದ 1 ಸಾಮ್ಯಲ್ನು ಬರೆದ ಗ್ರಂಥದಲ್ಲಿ, 1 ಸಾಮ್ಯಲ್ ಹೇಳ್ದನ್ನ ದೀರ್ಘದರ್ಶಿ ಪುಸ್ತಕದಲ್ಲ, 1 ಸಾಮ್ಯಲನು 23ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನು ಹೇಳುತ್ತೆ ಅಂತ ನೋಡು. அப்பொழுது தாவீது, நான் போய் அந்த பெலிஸ்தரை முறியடிக்கலாமா என்று கர்த்தரிடத்தில் விசாரித்ததற்கு, நான் போய் பெலிஸ்தரை முறியடிக்கலாமா என்று கர்த்தரிடத்தில் விசாரித்ததற்கு கர்த்தர், நீ போ பெலிஸ்தரை முறியடித்து கேகிலாவை ரட்சிப்பாயாகவே என்று தாவீதுக்கு சொன்னார். ಕನ್ನಡದಲ್ಲಿ ದಾವೀದನಿಗೆ ಮುಟ್ಟಲು ಅವನು, ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಹೊಡೆಯಬಹುದೋ ಎಂದು ಆ ಫಿಲಿಸ್ತರ ಜೊತೆಗೆ ಹೋಗಿ ಯುದ್ಧ ಮಾಡ್ಲಾ, ಅವ್ರ ಜೊತೆಗೆ ನಾನು ಜಗಳ ಮಾಡ್ಲಾ ಅಂಥೇಳಿ ಹಲ್ಲೆಲೂಯಾ ದಾವೀದನ ದೇವರ ಹತ್ರ ವಿಚಾರಿಸ್ತಾ ಇದ್ದಾರೆ. ನೋಡ್ರಿ, ಅವನ ಹತ್ರ ಸೈನ್ಯ ಇತ್ತು, ರಥಾಶ್ವಗಳಿದ್ದು, ಸೈನ್ಯಗಳಿದ್ದು, ಆನೆಗಳು, ಕುದುರೆಗಳು, ಎಲ್ಲ ರಥಗಳು ಎಲ್ಲವೂ ಇದ್ದು, ಯುದ್ಧಕ್ಕೆ ಬಂದರೆ ಸುಮ್ಮನೆ ಇರದ ಹೋಗಿ ಯುದ್ಧ ಮಾಡ್ತಾನೆ ಇದ್ರು. ಟ್ರಂಪ್ ಮಾಡಲ್ವಾ? ಹಲ್ಲೆಲೂಯಾ. ಜಗಳ ಅಂದರೆ ಡಮ ಅನ್ನೋದು. ಅವ್ರು ಕರೆಕ್ಟಾಗಿ ಟ್ರಂಪ್ ದೇವ್ರಿಗಪ್ಪ ಈ ರೀತಿ ಯುದ್ಧ ನಡೀತಿದೆ, ಯುದ್ಧ ಮಾಡಲಾ ಬೇಡವಾ ಅಂತ ಟ್ರಂಪ್ ಏನಾದರೂ ಒಂದು ಪ್ರಾರ್ಥನೆ ಮಾಡಿದರೆ ದೇವ್ರು ಒಂದು ದೊಡ್ಡ ಕಾರ್ಯ ಮಾಡ್ತಾಯಿದ್ರು. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ಯುದ್ಧ ನಡೆಯೋದಕ್ಕೆ ಚಾನ್ಸೇ ಇರ್ತಿದ್ದಿಲ್ಲ. ದೇವ್ರು ಅದಕ್ಕೆ ಬೇಕಾದ ಮಾರ್ಗವನ್ನು ಬಿಸ್ತಾಯಿದ್ರು. ಇಲ್ಲ ನೀನು ಹೋಗು, ಒಡಿ, ನಾನು ಜೊತೆಗಿರ್ತೀನಿ, ನೀನು ಗೆದ್ಕೊಂಡು ಬರ್ತೀಯ. ಇಲ್ಲಿ ದಾವೀದನ ಏನು ಮಾಡ್ತಾ ಇದ್ದಾರೆ, ಅವರು ಯುದ್ಧಕ್ಕೆ ಜನ ಬಂದರು, ಇವರು ನಾನು ಯುದ್ಧವೀರ ಅಂದ ಒಂದು ಹಾಡು ಹೇಳ್ತಾರೆ ಇಸ್ರಾಯೇಲ್ರು. ಏನಂತೇಳಿ, ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನು ಎಂಬುದಾಗಿ ಹಾಡು ಹೇಳಿ ನಾಟ್ಯವಾಡ್ತಾರೆ ಯುದ್ಧಕ್ಕೆ ಹೋಗಿ ಬರುವಾಗ. ಆಗ ಸೌಲನಿಗೆ ಬೇಜಾರಾಗ್ಬಿಡುತ್ತೆ, ನಾ 1000 ಗಟ್ಟಲೆ ಕೊಂದರೆ ಇವನು 10,000 ಗಟ್ಟಲೆ ಕೊಂದನು ಅಂತೇಳಿ ಹಾಡ್ತಾರಲ್ಲ ಅಂತೇಳಿ ಮುಜುಗರ ಬಂತಂತೆ. ಅಲ್ಲೆಲ್ಲಿ ಹೇಳ್ರಿ, ಇವನು 10,000 ಜನರನ್ನ ಕೊಂದಂತ ಒಬ್ಬ ಬಲಶಾಲಿ, ಒಬ್ಬ ಯುದ್ಧ ವೀರ. ಯುದ್ಧಕ್ಕೆ ಬಂದರೆ ದೇವರಿಗೇನು ಕೇಳೋದು, ನಾನು ಯುದ್ಧ ವೀರ ಅಲ್ವಾ, ನಾನೇ ಶೂರ ಅಲ್ವಾ, ನನಗೇನು ಶಕ್ತಿ ಇಲ್ವಾ, ನನ್ನ ಹಿಂದೆ ಸೈನ್ಯ ಇಲ್ವಾ, ಏನಿಲ್ಲ ನನಗೆ, ನಾನು ಯಾಕೆ ದೇವ್ರನ್ನು ಕೇಳೋದು, ನಾನು ಹೋಗ್ಬಿಟ್ಟು ಯುದ್ಧ ಮಾಡಿ ಅವನಿಗೆ ಹೊಡೆದಕ್ಕೆ ಬರ್ತೀನಿ ಅಂತ ಹೇಳಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ಆ ದಾವೀದನಲ್ಲಿ ನಾನು ಅನ್ನೋದಿಲ್ಲ. ದಾವೀದಕ್ಕುಳ್ಳ ನಾನು ಅಂದ್ರೆ
அந்த காரியத்தை அவன் விட்டு விட்டார். நான் பண்ணுறேன், நான் போகிறேன், நான் ஜெயிக்கிறேன், ನಾನು ಹೋಗ್ತೀನಿ, ನಾನು ಗೆಲ್ತೀನಿ, ನಾನು ಗೆದ್ಕೊಂಡ್ಬರ್ತೀನಿ, ನಾನು ಅದನ್ನು ದಾವೀದನ ಸತ್ತೋಗ್ಬಿಟ್ಟಿತ್ತು. ದಾವೀದನ ನಾನು ಅನ್ನೋದು ಬಿಟ್ಬಿಟ್ಟು ದೇವರನ್ನೇ ಕೇಳ್ತದೆ. ಅಪ್ಪ ಯುದ್ಧಕ್ಕೆ ಬಂದಿದ್ದಾರೆ, ಹೋಗ್ಲಾ ಬೇಡವಾ? ಅಲ್ಲಿ ಹೇಳ್ರಿ, ಫೋಟ ಒಣವ. ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಅಪ್ಪ ಈ ಕೆಲ್ಸಕ್ಕೆ ಹೋದ್ರೆ ನನಗೆ ಆಶೀರ್ವಾದ ಬರುತ್ತಾ, ಲಾಸ್ ಆಗತ್ತಾ? ನಿನ್ನ ಚಿಂತೆ, ನಾವು ಹೋಗ್ಲಾ ಬೇಡವಾ? ಈ ಕೆಲಸ ಮಾಡ್ಲಾ ಬೇಡವಾ? ನಾ ಯುದ್ಧಕ್ಕೆ ಹೋಗ್ಲಾ ಬೇಡವಾ? ಅಲ್ಲೇಲೂಯ. ನೋಡ್ರಿ, ದಾವೀದನು ಒಂದು ದೇವರ ಆತ್ಮನ ಹೊಂದಿದಂಥ, ಒಂದು ಅಭಿಷೇಕ ಹೊಂದಿದಂಥ ಮನುಷ್ಯ. ಅವ್ರು ಏನೇ ಮಾಡಿದ್ರು ದೇವರನ್ನ ಕೇಳಿ 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 ಮಾಡ್ತಿದ್ರು. ಅಲ್ಲೇಲಿ ಹೇಳ್ರಿ, ಹೋಗ್ಲಾ ಯುದ್ಧಕ್ಕೆ? ಅವಾಗ ದೇವರು ವಾಕ್ಯ ಹೇಳುತ್ತೆ, ಅಲ್ಲೇಲೂಯ, ಯೆಹೋವನನ್ನು ಕೇಳಿದನು, ಆತನು ಅವನಿಗೆ ಹೋಗಿ ಫಿಲಿಷ್ಟಿಯರನ್ನು ಹೊಡೆದು ಕೈಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟರು. ಅಲ್ಲೇಲೂಯ. ನೀನು ಹೋಗು, ನಾನು ನಿನಗೆ ಜಯ ಕೊಡ್ತೇನೆ, ಆ ಊರನ್ನು ಕಾಪಾಡು. ಅವಾಗ ದಾವೀದ ಯುದ್ಧಕ್ಕೆ ಹೋಗ್ತಾರೆ, ಹೊಡಿತಾರೆ, ಬಡಿತಾರೆ, ಎಲ್ಲಕ್ಕೆ ಆ ಊರನ್ನೇ ಕಾಪಾಡಿ ಮನೆಗೆ ಹಿಂತಿರುಗ್ತಾರೆ. ಅದೇ ದಾವೀದನು ದೇವರನ್ನು ಕೇಳದೆ ಹೋಗಿದ್ರೆ ಅಲ್ಲೇಲೂಯ ಏನಾಗಿರೋದು? ಅವ್ರು ದಾವೀದನ ಸೋಲಿಸಿ ಓಡಿಸ್ಬಿಟ್ಟಿರೋರು. ಹಣ ಬಲಕ್ಕಿಂತ ಜನಬಲಕ್ಕಿಂತ ದೇವರ ಬಲ ನಮಗೆ ಅಪಾರವಾಗಿರ್ಬೇಕು. ಅಲ್ಲೇಲೂಯ. ದೇವರ ಬಲ ನಮಗೆ ತೇವೆ. ನಮ್ಮ ಪಣ நம்மளை ಕಾಪಾತದು, ನಮ್ಮ ಶಕ್ತಿ, ನಮ್ಮ ಬೆಲನ್ ಉರುಗಾಲ நம்மளை ಕಾಪಾತದು, ನಮ್ಮನ್ನು ಕಾಯಲ್ಲ. ಅಲ್ಲೇಲಿ ಹೇಳ್ರಿ, ದೇವ್ರ ಸಹಾಯ ನಮಗೆ ಬೇಕು. ನೀನು ಭೂಯಾತ್ರೆ ಚಿಂತೆಯನ್ನು ಕರ್ತನಿಗೆ ವಹಿಸ್ಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನ ಸಾಗಿಸುನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದನ್ನು ದಾವೀದನಿಗೆ ಚೆನ್ನಾಗಿ ಗೊತ್ತು. ಇಲ್ಲ ಸುಮ್ಮನೆ ದೇವರು ದಾವೀದನ ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನು ಅಂತ ಹೇಳ್ಬಿಡ್ತಿದ್ರು. ಹೇಳಕ್ಕಾಗತ್ತಾ? ಅಲ್ಲೇಲೂಯ. ದಾವೀದನು ಆ ರೀತಿ ನಡೆದದಕ್ಕೋಸ್ಕರ, ಆತನು ಜೀವಿಸೋದಕ್ಕೋಸ್ಕರ, ಒಂದೊಂದು ಕಾರ್ಯವನ್ನು ಕರ್ತನಲ್ಲಿ ಕೇಳಿ ಕೇಳಿ ಮಾಡಿದಕ್ಕೋಸ್ಕರ, ಅಲ್ಲೇಲೂಯ, ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನೆಂಬುದಾಗಿ ನೋಡ್ರಿ. ಅವ್ರು ಏನೇ ಮಾಡಿದ್ರು ತನ್ನ ಇಷ್ಟದಂತೆ ಮಾಡಿದೆ. ತನ್ನ ದೇವರ ಬಳಿಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಲು ಬಯಸ್ತಾ ಇದ್ದ. ಅಪ್ಪ ನೀನೇನು ಹೇಳಿದ್ರು ನಾನು ಅದನ್ನು ಕೇಳ್ತೀನಿ. ಅಲ್ಲಿ ಹೇಳ್ರಿ, ನೀನೇನು ಹೇಳಿದ್ರು ಅದ್ರ ಪ್ರಕಾರ ಮಾಡ್ತೀನಿ, ನನ್ನ ಇಷ್ಟದಂತೆ ನಾನು ಯಾವುದು ಮಾಡೋದಿಲ್ಲ. ದಾವೀದನು ಒಳ್ಳೆ ಅನುಭವವನ್ನು ಕಲ್ತ್ಕೊಂಡಿದ್ದ. ಅಂದರೆ ದಾವೀದನು ಇದೆಲ್ಲ ನೋಡುವಾಗ ನಾನು ಅನ್ನೋದು ಅವನಾದ್ರೂ ಇಲ್ಲ ಅಂತೇಳಿ, ನಾನು ಅಂದರೆ ಮುಂದೆ ನುಗ್ತಾ ಇದ್ದ. ನನ್ನ ಬಲ ಏನು, ನನ್ನ ಶಕ್ತಿ ಏನು, ನನ್ನ ಜನ ಏನು. ಹಲ್ಲೆಲೂಯ. ಆದರೆ ದೇವರಿಗೆ ಕೇಳಿದ, ಆತನ ಕಳಿಸಿ ಅವರನ್ನು ಗೆಲ್ಲುವಂತೆ ಮಾಡಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದರೆ ಆತನು ಫಿಲಿಸ್ಟರನ್ನ ಹಿಂಬಾಲಿಸಿ ಆತನ್ನು ಒಡೆದು ಹಿಂತಿರುಗಿ ಬಂದನು ಎಂಬುದಾಗಿ, நான் போய் அந்த பெலிஸ்தரை முறியடிக்கலாமா என்று கர்த்தரிடத்தில் விசாரித்தார். அல்லேலூயா. அப்போ கர்த்தர் என்ன சொன்னார்? அல்லேலூயா. பெலிஸ்தரை முறியடித்து கேலாவை ரட்சிப்பாயாக என்று சொன்னார். அல்லேಲೂಯಾ. ದಾವೀದನು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ದೇವರನ್ನ ಕೇಳ್ತಾ ಇದ್ರು. ಏನೇ ಕಾರ್ಯ ಮಾಡಿದ್ರು ದೇವರ ಹತ್ರ ಕೇಳ್ತಾ, ಅಪ್ಪ ಮಾಡಲಾಬೇಡ, ಬೇಗ ಟೈಮ್ ಹೋಗ್ತಿದೆ. ಒಂದೊಂದು ವಾಕ್ಯವನ್ನು ನೀವು ಜ್ಞಾಪಕ ಪಡಿಸ್ಬಿಟ್ಟು ನಾನು ಮುಂದೆ ಅದನ್ನು ಸಾಗಿಸ್ತೇನೆ. ಅದೇ 2 ಸಾಮುವೇಲನ ಬರೆದ ಗ್ರಂಥದಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದೋಣ. 2 ಸಾಮುವೇಲ. ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ, ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ 19ನೇ ವಾಕ್ಯ ಓದ್ತಾ, 5:19 ಓದ್ದ. 5:19, 23 2 ವಾಕ್ಯ ಮಾತ್ರ ಓದ್ರಿ. 19.
ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು. ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಲ್ಲಿರುವ ಕಡೆಯಿಂದ அவர மேலே பீழு. பெலிஸ்தருக்கு விரோதமாய் போகலாமா, அவர்களை என் கையில் ஒப்பு கொடுப்பீரா, என் கையில ஒப்பு கொடுப்பாயா என்று தாவீது கர்த்தரிடத்தில் விசாரித்தது போது, தாவீது கர்த்தரிடத்தில் விசாரித்ததனால கர்த்தர், போ, பெலிஸ்தரை உன் கையில் நிச்சயமாய் பெலிஸ்தரை நிச்சயமா உன் கைக்கு ஒப்பு கொடுப்பேன் என்று சொன்னார். அல்லேலூயா. ನೀನು ಹೋಗು, ಅವ್ರು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಅದರ ದೇವರ ಆಲೋಚನೆ ನೋಡ್ರಿ. ಅಲ್ಲಿ ವಾಕ್ಯ ಹೇಳುತ್ತೆ 23ನೇ ವಾಕ್ಯದಲ್ಲಿ, ರೆಫಾಯತ್ ತಗ್ಗಿನ ಇಳಿಕೊಂಡಿರುವ ದಾವೀದನನ್ನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವ್ರ ಮೇಲೆ ಬೀಳಬೇಡ. ಅಲ್ಲೇಲೂಯಾ. ದೇವರ ಆಲೋಚನೆ ನೋಡ್ರಿ. ಯಾಕಂದ್ರೆ ದಾವೀದಗಿಂತ ಬಲಶಾಲಿಯಾಗಿರ್ಬೋದು, ಆದರೆ ದಾವೀದನಿಗೆ ದೇವ್ರು ಹೇಳ್ತಾರೆ, ನೀವು ಮುಂದುಗಡೆ ಹೋಗಿ ನೀನು ಯುದ್ಧ ಮಾಡಬೇಡ, ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳೆಲ್ಲ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳವನ್ನು ನೀನು ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸೋಕ್ಕೋಸ್ಕರ ನಿನ್ನ ಮುಂದೆ ಹೊರಟಿದ್ದಾನೆಂದು ತಿಳಿದುಕೋ. ಹಲ್ಲೆಲೂಯಾ. ನೋಡಿ, ದೇವರಲ್ಲಿ ಯುದ್ಧಕ್ಕೆ ಹೋಗ್ತಾರೆ. ದಾವೀದನ ಯುದ್ಧ ಮಾಡೋದಕ್ಕಿಂತ ನೀನು ಹೋಗು, ಹಿಂದುಗಡೆಯಿಂದ ಹೋಗು, ಆದರೆ ಮರಗಳ ತುದಿಯಲ್ಲಿ ನಡೆಯುವಂಥ ಹೆಜ್ಜೆ ಶಬ್ದ ನಿನಗೆ ಕೇಳಿಸುತ್ತೆ. ಹಲ್ಲೆಲೂಯಾ. ಸರ್ಕ ನಡೆದ್ರೆ ಹೆಂಗೆ ಒಂದು ಶಬ್ದ ಬರುತ್ತೋ ಆ ಶಬ್ದ ಬರುತ್ತೆ. ಆಗ ನಾನು ನಿನ್ನ ಮುಂದೆ ಹೋಗಿ, ಹಲ್ಲೆಲೂಯಾ, ಆ ಮರದ ತುದಿಯಲ್ಲಿ ಹೆಜ್ಜೆಗಳ 24ನೇ ವಾಕ್ಯ, ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜರಿನವರೆಗೂ ಸಂಹರಿಸಿದನು. ಹಲ್ಲೆಲೂಯಾ. ನೋಡ್ರಿ, ಅವನ ಬಲವನ್ನು ನೋಡಿದೆ. ದೇವರು ಹೆಂಗೆ ಹೋಗ್ಲಪ್ಪ, ನಾನು ಹೆಂಗೆ ಯುದ್ಧ ಮಾಡಲಿ? ದೇವರ ಆಲೋಚನೆ ಕೊಡ್ತಾರೆ, ಮುಂದೆ ಹೋಗ್ಬೇಡ, ಹಿಂದ್ಗಡೆಯಿಂದ ಹೋಗು, ನಾನೂ ಬರ್ತೀನಿ. ಮರಗಳ ತುದಿಯಲ್ಲಿ ನಾನು ನಡೆಯುವಂಥ ಹೆಜ್ಜೆ ಶಬ್ದ ನಿನಗೆ ಗೊತ್ತಾಗತ್ತೆ. ತಮಿಳಿನ ಪಡಿಮ அந்த பார்த்து மாத்தணும். அவர் நடக்கிறது 24வது வசனம். முசுக்கட்டை செடிகளின் நுனிகளிலே செல்லுகிற முசுக்கட்டை செடிகளில் நுனிகளில் செல்லுகிற இரைச்சலை நீ கேட்டபோது சீக்கிரமாய் எழும்பி போ. அப்பொழுது பெலிஸ்தரின் பாளையத்தை முறியடிக்க கர்த்தர் உனக்கு முன்பாக புறப்பட்டிருப்பார் என்றார். அறிவிக்கப்படுತ್ತೆ, ಹೇಳಲ್ಪಡುತ್ತದೆ. ನಾನು ನಿನ್ನ ಮುಂದೆ ಹೋಗ್ತೀನಿ ಯುದ್ಧ ಮಾಡಕ್ಕೆ. ಹಲ್ಲೆಲೂಯಾ. ನೀ ಹೆಜ್ಜೆ ಶಬ್ದ ಕೇಳಿದ್ಮೇಲೆ ನೀನು ನಾನು ಹಿಂದೆ ಬಾ. ನೋಡ್ರಿ, ದಾವೀದನ ಒಂದು ಆಲೋಚನೆ, ಆತನು ದೇವರ ಮೇಲಿಟ್ಟಂತ ಅಪಾರವಾದ ನಂಬಿಕೆ. ಹಲ್ಲೆಲೂಯಾ. ಕಡೆದಾಗ ಒಂದು ವಾಕ್ಯ ಓದ್ಬಿಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಾಕ್ಯ. ಮತ್ತಾಯ, ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಯಾರು? சற்று அப்புறம் போய் முகங்குப்புற விழுந்து, என் பிதாவே, இந்த பாத்திரம் என்னை விட்டு நீங்க கூடுமானால் நீங்கும்படி செய்யும். ஆகிலும் என் சித்தத்தின்படி அல்ல, உம்முடைய சித்தத்தின்படியே ஆகக்கடவது என்று ஜெபம் பண்ணினார். ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಗರ್ಷಮನೆ ತೋಟದಲ್ಲಿ, ಅಪ್ಪ ನಿನ್ನ ಚಿತ್ತವಾದರೆ ಈ ಪಾತ್ರ ನನ್ನನ್ನು ಬಿಟ್ಟು ಹೋಗಲಿ. ಅಲ್ಲೆಲ್ಲಿ ಹೇಳ್ರಿ, ಶಾರೀರಿಕವಾಗಿ. ಎರಡನೇದಾಗೆ ಪ್ರಾರ್ಥನೆ ಮಾಡ್ತಾರೆ, ನನ್ನ ಚಿತ್ತದಂತೆಲ್ಲ ನಿನ್ನ ಚಿತ್ತದಂತಾಗಲಿ. ಹೌದಾ? ಹಾಗೆ ತಾನೇ ಹೇಳುತ್ತೆ. ಅಲ್ಲೆಲೂಯಾ. ಅಂದರೆ ಅಲ್ಲಿ ಎದ್ದು ದೇವರನ್ನು ಪ್ರಾರ್ಥನೆ, ಆಮೇಲೆ
ಹೇಗೂ ನನ್ನ ಹೇಗೂ ನನ್ನ ಚಿತ್ತದಂತೆ ಆಗದೆ ಆಗದೆ ನಿನ್ನ ನಿನ್ನ ಚಿತ್ತದಂತೆ ಆಗಲಿ ಎಂದು 39ನೇ ವಾಕ್ಯ ದೇವರನ್ನು ದೇವರನ್ನು ಪ್ರಾರ್ಥಿಸು. ಯೇಸು ಸ್ವಾಮಿ ಪ್ರಾರ್ಥನೆ ಅಪ್ಪ ನನ್ನ ಚಿತ್ತ. ಯೇಸು ಸ್ವಾಮಿನೇ ನೋಡ್ರಿ ಆ ವಿಧೇಯತೆಯನ್ನ ಕಳ್ಕೊಳ್ತಿದ್ದಾರೆ. ಹಲ್ಲೆಲೂಯಾ. ಆ ವಿಧೇಯತೆ, ಅಪ್ಪ ಈ ಪಾತ್ರೆ ನಿನ್ನ ಚಿತ್ತವಾದ್ರೆ ನನ್ನನ್ನು ಬಿಟ್ಟು ಹೋಗ್ಲಿ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಪಾತ್ರೆಯಲ್ಲಿ ಬಂದು ಬೀಳುತ್ತಿದ್ದಿಲ್ಲ, ಅವ್ರು ಶಿಲ್ಬೆಯಲ್ಲಿ ಜಡಿಯಲ್ಪಡಬೇಕಾಗಿದ್ದಿಲ್ಲ. ಆದರೆ ತಂದೆ ಚಿತ್ತ ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆಯಲ್ಲಿ ಜಡಿಯಲ್ಪಡಬೇಕಾಗಿತ್ತು. ಹಲ್ಲೆಲೂಯಾ. ಅದನ್ನ ಅರ್ಥ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಚಿತ್ತದ್ದಾಗದಂತೆ ನಿನ್ನ சித்ததன் தேயாகலி உம்முடைய சித்தத்தின் பிரகாரமே நடக்கட்டும் என்று இயேசு கிறிஸ்து தெய்வமாக இருந்தாலும் பிதாவுடைய ஸ்தானத்துக்கு அவர் மகிமை கனப்படுத்தி உம்முடைய சித்தத்தின் பிரகாரம் நடக்கட்டும். அல்லேலூயா. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತಾಗಲಿ. ನಾವೆಲ್ಲ ಏನು ಮಾಡ್ತೇವೆ ಹೇಳ್ರಿ, ನಮ್ಮ ಚಿತ್ತದಂತನೇ ಮಾಡೋದು, ದೇವ್ರ ಚಿತ್ತಗಿತ್ತ ಅಲ್ಲ ಏನಿಲ್ಲ. ಆತಂತ ಪ್ರಾರ್ಥನೆ ಮಾಡೋದು, ಕೇಳೋದು, ಮಾಡೋದು, ಬಿಸ್ನೆಸ್ ಮಾಡ್ಲಾ, ಕೆಲ್ಸಕ್ಕೆ ಹೋಗ್ಲಾ, ಬರಲಾ, ಅದನ್ನು ಮಾಡ್ಲಾ, ಇದನ್ನು ಮಾಡ್ಲಾ, ಏನು ಮಾಡಲಿ ಅಂತ ಎಲ್ಲ ನಮ್ಮ ಚಿತ್ತದಂತೆ ನಾವು ಯೋಚನೆ ಮಾಡಿ, ಹಿಂಗೆ ಮಾಡಿದ್ರೆ ಬಿಸ್ನೆಸ್ ಇಷ್ಟು ದುಡಿಬೋದು, ಹಂಗೆ ಮಾಡಿದ್ರೆ ಇಷ್ಟು ಕಡಿಮೆ ಬರ್ಬೋದು, ಇಷ್ಟು ಲಕ್ಷಾಂತರ ರೂಪಾಯಿ ಆಗ್ಬೋದು. ಹಲ್ಲೆಲೂಯಾ. ಹಂಗಂತ ಹೋದ್ರೆ ಎಲ್ಲ ಟುಸ್ ಆಗ್ಬಿಡುತ್ತೆ. ನೀ ಅದೇ ದೇವರನ್ನ ಮುಂದೆ ಇಟ್ಟು, ಯೇಸುವನ್ನ ಮುಂದೆ ಇಟ್ಟಪ್ಪ ಈ ಕೆಲಸ ಮಾಡಲೇಬೇಡವಾ, ಈ ಕೆಲಸ ನಡೆಸಲೇಬೇಡವಾ, ನಿನ್ನ ಚಿತ್ತ ಇದೆಯಾ ಇಲ್ವಾ, ಇದರಲ್ಲಿ ನಾನು ಆಶೀರ್ವದಿಸಲ್ಪಡ್ತೀನಾ ಇಲ್ವಾ, ಇದು ನನಗೆ ಆಶೀರ್ವಾದವಾಗಿರುತ್ತಾ, ಇದು ನನ್ನೆಲ್ಲ ನಾನು ಸಾಲ್ಗಾರನಾಗ ಮಾಡಿಬಿಡತ್ತಾ, ಇಲ್ಲ ನನಗೆ ಲಾಸ್ ಮಾಡಿಬಿಡತ್ತಾ, ಅಪ್ಪ ನಿನ್ನ ಚಿತ್ತ ಏನು. ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿನೂ ತಂದೆ ಚಿತ್ತಕ್ಕಾಗಿ ಕಾಯ್ತದೆ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ. ಹಲ್ಲೆಲೂಯಾ. என்னுடைய விருப்பத்தின் பிரகாரம் ಅಲ್ಲ, உம்முடைய விருப்பத்தின் ಪ್ರಕಾರ. ಹಲ್ಲೆಲೂಯಾ. ಅದರಿಂದ ನಾವು ಅದಕ್ಕೆ ದಾವೀದನ ದೇವರು ಸಂತೋಷಪಟ್ಟು ಹೇಳ್ತಾರೆ, ನನ್ನ ಹೃದಯಕ್ಕೆ ನಾವು ಅದೇ ರೀತಿ ಭಯದಿಂದ ಭಕ್ತಿಯಿಂದ ದೇವರ ಚಿತ್ತಕ್ಕೆ ವಹಿಸ್ಕೊಡೋದಾದರೆ ನಾವು ನಿಜವಾಗ್ಲೂ ಆತನ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ಜೀವಿಸೋದಕ್ಕೆ ಏನಾಗತ್ತೆ, ಭಾಗ್ಯ ಸಿಗತ್ತೆ. ಇಲ್ಲಂದ್ರೆ ಹಲ್ಲೆಲೂಯಾ ಇಲ್ಲನೇ, ಇಲ್ಲಾಂದ್ರೆ ಇಲ್ಲ. ಅದರಿಂದ ದಾವೀದನ ನೋಡಿ, ದೇವರಿಗೆ ಭಯಭಕ್ತಿಯಿಂದ ನಡೆದ ಹಾಗೆ ನಾವು ಆತನ ಮೆಚ್ಚುವಂತೆ ಎಲ್ಲ ವಿಷಯಗಳಲ್ಲೂ ಆತನ ಕೇಳಿ ಕೇಳಿ ಆತನ ಚಿತ್ತವನ್ನು ತಿಳಿದು ಮಾಡ್ಲಾ ಬೇಡವಾ, ಆತನ ಚಿತ್ತಕ್ಕೆ ವಿಧೇಯರಾಗಿ, ಆತನ ಚಿತ್ತಕ್ಕೆ ವಿಧೇಯನಾಗಿ ದಾವೀದ ನಡೆದಿರುತ್ತ ನನ್ನ ಹೃದಯಕ್ಕೆ ಒಪ್ಪುವನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇನ್ನು ದಾವೀದನ ಚರಿತ್ರೆಯಲ್ಲಿ ಇನ್ನು ಅನೇಕ ವಿಧೇಯತೆಗಳನ್ನ ದೇವರ ವಾಕ್ಯದಲ್ಲಿದೆ. ಸಮಯ ಸಿಕ್ಕಿದಾಗ ನಿಮಗೆ ಜ್ಞಾಪಕ ಪಡಿಸ್ತೇನೆ. ಯಾಕಂದರೆ ನಾವು ತಂದೆ ಚಿತ್ತ, ದೇವರ ಚಿತ್ತದಂತೆ ನಡೆಯುವರಾಗಿ ಕಾಣಲ್ಪಡಬೇಕು. ದೇವರ ವಾಕ್ಯನ ಆಶ್ರಯಿಸಲಿ. ನಮ್ಮನ್ನು ಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ನಂದವರು ಪ್ರಾರ್ಥನೆ ಮಾಡ್ತಾರೆ.